ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕಂದ್ರೆ ಇವತ್ತು ನನ್ನ ವೈಫ್ಗೆ ಒಂದು ಸಣ್ಣ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳಿಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇವತ್ತು ಮನೆಯಲ್ಲೇ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ನೀವು ನನ್ನ ಜೊತೆ ಇರಿ, ಹೇಗ್ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ. ಮೊದಲು ರವೆ ಹುರಿದುಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರು ಮತ್ತೆ ಗಮ್ ಅಂತ ವಾಸನೆ ಬರೋವರೆಗೂ ಹುರಿಬೇಕು. ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಈಗ ಒಗ್ಗರಣೆ ಮಾಡಿ ತರಕಾರಿ ಹಾಕಿ ಬೇಯಿಸ್ಕೊಳ್ಳೋಣ. ಆಮೇಲೆ ಅಳತೆ ತಕ್ಕಂತೆ ನೀರು ಹಾಕಿದ್ಮೇಲೆ ನಿಧಾನವಾಗಿ ರವೆ ಬಿಡಬೇಕು. ಒಂದೇ ಸರಿ ರವೆ ಹಾಕಿದರೆ ಗಂಟು ಹಾಕ್ಬಿಡುತ್ತೆ. ನಿಧಾನವಾಗಿ ಕಲಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ 2-3 ನಿಮಿಷ ಬೇಯಿಸೋಣ. ಈಗ ತುಂಬ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಇಷ್ಟು ಪ್ರೀತಿಯಿಂದ ಮಾಡಿದ ತಿಂಡಿಯನ್ನು ಯಾರಿಗೆ ಕೊಟ್ಟರು ಖುಷಿ ಆಗುತ್ತೆ ಅಲ್ವಾ? ಇವತ್ತು ನನ್ನ ವೈಫ್ಗಾಗಿ ಮಾಡಿದ್ದೀನಿ. ಅವಳು ರುಚಿ ನೋಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆನೇ ಇಲ್ಲ. ಇಂತಹ ಸಣ್ಣ ಸಣ್ಣ ಕ್ಷಣಗಳೇ ಜೀವನವನ್ನು ಸುಂದರವಾಗಿಸುತ್ತವೆ. ಸ್ನೇಹಿತರೆ, ಇವತ್ತಿನ ಬೆಳಗಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ನೀವು ನಿಮ್ಮ ಮನೆಯವರಿಗಾಗಿ ಕೆಲವೊಮ್ಮೆ ಹೀಗೆ ಪ್ರೀತಿಯಿಂದ ತಿಂಡಿ ಮಾಡಿ ನೋಡಿ. ಅವರ ಮುಖದಲ್ಲಿನ ನಗು ನೋಡಿದ್ರೆ ಎಲ್ಲ ಕಷ್ಟ ಮರ್ತೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಹೆಚ್ಚು ಯಾವ ತಿಂಡಿ ಮಾಡ್ತೀರಾ ಅಂತ ತಿಳಿಸಿ. ಇನ್ನೂ ಇಂಥ ಕನ್ನಡ ಬ್ಲಾಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.